ಮುಂಗಾರು ಸೆಟ್ ಆಗಕ್ಕಿಂತ ಮುಂಚೆನೆ ಎಷ್ಟಾಯ್ತು ಅಷ್ಟು ಮಾವಿನ ಹಣ್ಣನ್ನು ತಿನ್ಬೇಕು. ಇದು ನೋಡಿ, ರಸ್ಪೂರಿ ಮಾವಿನ ಹಣ್ಣು. ಮಾವಿನ ಹಣ್ಣಲ್ಲಿ ತರಹವಾರಿ ಹಣ್ಣುಗಳಿದೆ, ಆದ್ರೆ ನನಗೆ ಹೆಚ್ಚು ಇಷ್ಟ ಆಗೋದು ರಸ್ಪೂರಿ ಮಾವಿನ ಹಣ್ಣು. ಯಾಕಂತ ಹೇಳಿದ್ರೆ ಇದರಲ್ಲಿರೋ ಸುವಾಸನೆ. ಈ ರಸ್ಪೂರಿ ಮಾವಿನ ಹಣ್ಣಿನಿಂದ ಸೀಕರಣೆ ಮಾಡ್ತಾರೆ. ಈ ಸೀಕರಣೆ ಮಾಡೋದು ನಿಮ್ಗೆ ಎಲ್ಲಾ ಯೂಟ್ಯೂಬ್ಗಳಲ್ಲಿ ನಿಮ್ಗೆ ರೆಸಿಪಿ ಇದೆ, ಅದನ್ನ ನಾನು ಇಲ್ಲಿ ಪ್ರತ್ಯೇಕವಾಗಿ ಹೇಳಲ್ಲ. ಇದು ಮಾವಿನ ಹಣ್ಣಿನ ರಸ, ಏಲಕ್ಕಿ, ಸ್ವಲ್ಪ ಹಾಲು ಎಲ್ಲ ಹಾಕ್ಬಿಟ್ಟು ತಯಾರಿಸುವಂಥದ್ದು. ಮತ್ತೆ ಇದಕ್ಕೆ ಸಕ್ಕರೆ, ಬೆಲ್ಲಗಳನ್ನು ಕೂಡ ಸೇರಿಸ್ತಾರೆ. ಈ ಸೀಕರಣೆ ಜೊತೆಗೆ ನಮ್ಮ ಬೇಳೆ ಹೋಳಿಗೆ ಇದೆಯಲ್ಲ, ಅದು ಬೆಸ್ಟ್ ಕಾಂಬಿನೇಷನ್. ಕಾಯಿ ಹೋಳಿಗೆನೂ ತಿನ್ಬೋದು, ಆದ್ರೆ ಬೇಳೆ ಹೋಳಿಗೆ ಮತ್ತೆ ಮಾವಿನ ಹಣ್ಣಿನ ಸೀಕರಣೆ ಅಂತ ಹೇಳಿದ್ರೆ ಅದು ಒಂದು ಮಲೆನಾಡಿನ ವಿಶೇಷವಾದ ಸಿಹಿ ತಿಂಡಿ. ಈ ಏನು ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಮದುವೆ ಮನೆಗಳು, ಸಮಾರಂಭಗಳು, ದೊಡ್ಡ ದೊಡ್ಡ ಔತಣಕೂಟ ಇರುತ್ತೆ, ಅಲ್ಲೆಲ್ಲ ಮಾವಿನ ಹಣ್ಣಿನ ಸೀಕರಣೆ ಇರಲೇಬೇಕು. ಇದನ್ನ ಪಾಕಶಾಸ್ತ್ರ ವೈವಿಧ್ಯಮಯವಾಗಿ ರುಚಿಕರವಾಗಿ ಮಾಡ್ತಾರೆ. ನನಗೆ ಬೇಳೆ ಹೋಳಿಗೆ ಮಾವಿನ ಹಣ್ಣಿನ ಸೀಕರಣೆ ಅಂದ್ರೆ ಬಹಳ ಇಷ್ಟ. ನಮ್ಮ ಶಶಿಕಾಂತ್ ಅಂತ ಕಾರ್ಗಲ್ ಹತ್ರ ಬಿದ್ರೂರು ಜೈನ ಸಮಾಜದ ಮುಖಂಡರು, ಅವರು ಮದುವೆ ಇತ್ತು ಕಾರ್ಗಲ್ನಲ್ಲಿ, ಚೌಡೇಶ್ವರಿ ದೇವಸ್ಥಾನದಲ್ಲಿ, ಕಲ್ಯಾಣ ಮಂಟಪದಲ್ಲಿ. ನಾನು ಅವತ್ತು 6 ಹೋಳಿಗೆ ಮತ್ತೆ ಮಾವಿನ ಹಣ್ಣಿನ ಸೀಕರಣೆ ತಿಂದಿದ್ದೇನೆ. ಅದೊಂದು ದಾಖಲೆ. ಈಗಲೂ ಕೂಡ ಮಾವಿನ ಹಣ್ಣಿನ ಸೀಸನ್ಗಳಲ್ಲಿ ನಾವು ಬೇಳೆ ಹೋಳಿಗೆ ಜೊತೆಗೆ ಮಾವಿನ ಹಣ್ಣಿನ ಸೀಕರಣೆ ತಿಂದೇ ತಿಂತೀವಿ. ನೋಡಿ, ಮೊನ್ನೆ ಮಾವಿನ ಹಣ್ಣು ತರಿಸಿ ಸೀಕರಣೆ ತಯಾರು ಮಾಡಿಸಿ ಈ ಬೇಳೆ ಹೋಳಿಗೆಗಳನ್ನು ತಯಾರಿಸಿ ಸುಮಾರು ಹೋಳಿಗೆ ತಿಂತೀನಿ ನಾನು. ಇದು ಇವತ್ತಿನ ಜನರೇಷನ್ ಮಕ್ಕಳುಗಳಿಗೆ ಅದ್ಯಾಕೋ ಗೊತ್ತಿಲ್ಲ, ಹೆಚ್ಚು ಇಷ್ಟಪಡ್ತಿಲ್ಲ. ಹೋಳಿಗೆನೂ ಇಷ್ಟಪಡ್ತಿಲ್ಲ, ಮಾವಿನ ಹಣ್ಣಿನ ಸೀಕರಣೆ ಕೂಡ ಇಷ್ಟಪಡ್ತಿಲ್ಲ. ಅದು ಈಗಿನ ತಲೆಮಾರಿನ ಮಕ್ಕಳು. ಆದ್ರೆ ಅದು ಯಾಕಂತ ಗೊತ್ತಾಗ್ತಿಲ್ಲ. ಆದ್ರೆ ಹೋಳಿಗೆ ಮತ್ತೆ ಮಾವಿನ ಹಣ್ಣಿನ ಸೀಕರಣೆ ಇದೆಯಲ್ಲ, ನೀವು ಒಂದು ಸಾರಿ ತಿಂದು ನೋಡಿದ್ರೆ ಮತ್ತೆ ನೀವು ಯಾವ ಕಾರಣಕ್ಕೂ ಅದನ್ನ ಬಿಡಲ್ಲ. ಇಲ್ಲಿ ನೋಡಿ, ಹೋಳಿಗೆ 2 ಇದೆ, ಅದರ ಮೇಲೆ ಮಾವಿನ ಹಣ್ಣಿನ ಸೀಕರಣೆ ಹಾಕ್ತಾ ಇದ್ದೀನಿ. ಇದು ಹದವರಿತು ಹೋಳಿಗೆಯನ್ನ ತುಂಡರಿಸಿ ಈ ಮಾವಿನ ಹಣ್ಣಿನ ಸೀಕರಣೆ ಜೊತೆ ಸೇರಿಸಿ ಇದನ್ನ ಬಾಯಲ್ಲಿಟ್ರೆ ಅದು ಸ್ವರ್ಗ ಸುಖ. ನೋಡಿ, ಇದು ಮಾವಿನ ಹಣ್ಣಿನ ಸೀಕರಣೆ ಮತ್ತು ಹೋಳಿಗೆ ಇನ್ನೊಬ್ಬ ಗಿರಾಕಿ ಕಾಯ್ತೇವೆ ನೋಡಿ, ನಮ್ಮ ವಾಕಿಂಗ್ ಮೇಟ್ ಶಂಭುರಾಮ್. ನಾಲ್ಗೆ ನೋಡಿ ಹೇಗೆ ಮಾಡ್ತಾನೆ. ಅವನಿಗೆ ತಿನ್ನಿಸ್ದೆ ನಮ್ಗೆ ತಿನ್ನಕ್ಕಾಗಲ್ಲ, ಹಾಗಾಗಿ ಅವನಿಗೆ ಕೊಡ್ಲೇಬೇಕು. ಶಂಭುರಾಮ ಮಾವಿನ ಹಣ್ಣಿನ ಸೀಕರಣೆ ಹೋಳಿಗೆನ ಹೆಚ್ಚು ಇಷ್ಟಪಡ್ತಾನೆ. ಜೊತೆಗೆ ನಾನು ಕೂಡ ಅದನ್ನ ಹೆಚ್ಚು ಇಷ್ಟಪಡ್ತೀನಿ. ಈ ಮುಂಗಾರು ಸೆಟ್ ಆಗ್ತಾ ಇದೆ, ಅಷ್ಟ್ರ ಒಳಗಡೆ ಮಾವಿನ ಹಣ್ಣು ತರಿಸಿ ಸೀಕರಣೆ ಮಾಡಿ ಹೋಳಿಗೆ ಮಾಡಿ ತಿಂದ್ಬಿಡಿ, ಲೇಟ್ ಮಾಡಬೇಡಿ.